ಯಾವುದೇ ಕ್ಷಣದಲ್ಲೂ ಭೈರತಿ ಬಸವರಾಜ್ ಬಂಧನ ಸಾಧ್ಯತೆ. ಭೈರತಿ ಬಸವರಾಜ್ಗೆ ಇವತ್ತೇ ನೋಟಿಸ್ ನೀಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಭೈರತಿ ಹಾಗೂ ಜಗ್ಗನ 10 ವರ್ಷಗಳ ಕೇಸ್ ಡೀಟೇಲ್ಸ್ ಕಲೆಕ್ಟ್. ಯಾವ್ಯಾವ ಜಮೀನು ವಿವಾದದಲ್ಲಿ ಸೆಟಲ್ಮೆಂಟ್ ಮಾಡಿಸಿದ್ರು ಅಂತ ತನಿಖೆ. ಬಿಕ್ಲೂರ್ ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರ ಹಾಗಾದ್ರೆ ಭೈರತಿ ಬಸವರಾಜ್ ಅವರು? ಜಗ್ಗನ ಎಲ್ಲಾ ಕೇಸ್ನಲ್ಲಿ ಮಾಜಿ ಸಚಿವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ತಾರ ಪೊಲೀಸ್ನವರು? ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ. A1 ಜಗ್ಗ ಅಲಿಯಾಸ್ ಜಗದೀಶ್ ಪಕ್ಕದಲ್ಲೇ ಇದ್ದಾರೆ. ಎನಿ ಟೈಮ್ ಭೈರತಿ ಬಸವರಾಜ್ ಅವರ ಜೊತೆಗೆ ಕಾಣಿಸಿಕೊಳ್ಳುವಂತ ಜಗದೀಶ್ A1 ಆರೋಪಿ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಆರೋಪಿಗಳನ್ನ ಬಂಧಿಸಿರೋ ಪೊಲೀಸರು ಭೈರತಿ ಬಸವರಾಜ್ಗೆ ಇವತ್ತೇ ನೋಟಿಸ್ ನೀಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಭೈರತಿ ಹಾಗೂ ಜಗ್ಗನ 10 ವರ್ಷಗಳ ಕೇಸ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಯಾವ್ಯಾವ ಜಮೀನು ವಿವಾದದಲ್ಲಿ ಸೆಟಲ್ಮೆಂಟ್ ಮಾಡಿಸಿದ್ರು ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ನೋಡಿ ಅಲ್ಲಿ ಎಷ್ಟು ಅತ್ಯಾಪ್ತರು ಅಂತ ಅಂದ್ರೆ ಭೈರತಿ ಬಸವರಾಜ್ ಅವರಿಗೆ ಈ ವ್ಯಕ್ತಿ ಜಗದೀಶ್ ಎನಿ ಟೈಮ್ ಜೊತೆಗಿರುವಂತ ಒಬ್ಬ ವ್ಯಕ್ತಿ. ಬಿಕ್ಲು ಶಿವ ಕೊಲೆಯಾದಂತ ಬಿಕ್ಲು ಶಿವ ಮತ್ತು ಆರೋಪಿ ಕಿರಣ್ ಜಗ್ಗನ ಬಾಮೈದ ಜಗದೀಶನ ಬಾಮೈದ ಆರೋಪಿ ಕಿರಣ್ ಅವರಿಬ್ಬರ ನಡುವೆ ನಡೀತಾ ಇರುವಂತ ಒಂದು ವಾಕ್ಸಮರ ನಿಮಗೆ ತೋರಿಸ್ತಾ ಇದೀವಿ ನಾವು. ದೊಡ್ಡ ಮಟ್ಟದಲ್ಲಿದೆ. ಅದಾದ ನಂತರ ಬಿಕ್ಲು ಶಿವನ ಕೊಲೆ ಪ್ರಕರಣ ಇದೆಯಲ್ಲ, ಆ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಭಯ ಆಗೋಗ್ಬಿಡುತ್ತೆ. ಹೆಂಗ್ ಹೊಡೆದಿದ್ದಾರೆ ಅಂತ ಅಂದ್ರೆ ರಕ್ತ ಎಲ್ಲಾ ಕಡೆ ಚಿಮ್ ಹೋಗಿದೆ. ರಕ್ತ, ಬಿಕ್ಲು ಶಿವನ ರಕ್ತ ನಿಮಗೆ ಎಡಭಾಗದ ದೃಶ್ಯದಲ್ಲಿ ನೀವು ನೋಡಬಹುದು. ಕೊಚ್ಚಿ ಕೊಂದು ಹಾಕಿದ್ದಾರೆ ಆತನನ್ನ. ಸೊ ಹಂಗಾಗಿನೇ ಈ ಒಂದು ಪ್ರಕರಣದ ತಿರುವು ದೊಡ್ಡ ಮಟ್ಟದಲ್ಲಿ ಪಡೆದುಕೊಂಡಿರೋದು. ಯಾಕೆಂತ ಹೇಳಿದ್ರೆ ಜಗದೀಶ್ ಭೈರತಿ ಬಸವರಾಜ್ ಅವ್ರ ಜೊತೆಗೆ ಎನಿ ಟೈಮ್ ಇರುವಂತ ವ್ಯಕ್ತಿ.